ಅಂದ್ರೆ ಜಿಬಿಎಗೆ ಚುನಾವಣೆ ನಡೆಯುತ್ತಾ ಅಥವಾ ಮತ್ತೆ ಮುಂದೂಡಿಕೆ ಆಗುತ್ತಾ ಅಂತ. ಈ ಮತದಾರರ ಹೆಸರುಗಳು ಅಂತಿಮವಾಗಿ ಮತದಾರರ ಪಟ್ಟಿಯಿಂದ ಹೊರಗುಳಿಯುತ್ತಾ ಅಥವಾ ದಾಖಲೆಗಳನ್ನು ಸಲ್ಲಿಸಿ ಮತ್ತೆ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಿಕೊಳ್ಳಬಹುದಾ? ಈ SIR ಪ್ರಕ್ರಿಯೆ ಜಿಬಿಎ ಚುನಾವಣೆಯ ಮೇಲೆ ನೇರ ಪರಿಣಾಮ ಬೀರ್ತಾ ಇದೆಯಾ? 5 ಪಾಲಿಕೆಗಳ ಬದಲು 2 ಅಥವಾ 3 ಪಾಲಿಕೆಗಳ ರಚನೆ ಬಗ್ಗೆ ಸರ್ಕಾರ ಏನಾದ್ರೂ ಯೋಚನೆ ಮಾಡ್ತಾ ಇದೆಯಾ? ಸೊ ಪರಿಸ್ಥಿತಿ ಹೀಗಿರ್ಬೇಕಾದ್ರೆ ಚುನಾವಣೆ ನಡೆಯುತ್ತಾ ಇಲ್ವಾ ಅನ್ನೋ ಪ್ರಶ್ನೆ. ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ, ನಾನು ಪ್ರತಿಮಾ. ವೀಕ್ಷಕರೇ, ಬೆಂಗಳೂರಿನ ರಾಜಕೀಯದಲ್ಲಿ ಈಗ ಕೇಳಿ ಬರ್ತಾ ಇರೋ ಬಹುದೊಡ್ಡ ಪ್ರಶ್ನೆ ಒಂದೇ: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದ್ರೆ ಜಿಬಿಎಗೆ ಚುನಾವಣೆ ನಡೆಯುತ್ತಾ ಅಥವಾ ಮತ್ತೆ ಮುಂದೂಡಿಕೆ ಆಗುತ್ತಾ ಅಂತ. ಡಿಸೆಂಬರ್ ಅಂತ್ಯದ ಒಳಗಡೆ ಬೆಂಗಳೂರಿನ ಹೊಸ ನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಸಬೇಕು ಅನ್ನೋ ಗಡುವು ಒಂದು ಕಡೆ ಇದೆ. ಇನ್ನೊಂದು ಕಡೆ ಬೆಂಗಳೂರಿನ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದ್ರೆ SIR ಪ್ರಕ್ರಿಯೆ ದೊಡ್ಡ ಬದಲಾವಣೆಯನ್ನೇ ತಂದಿದೆ. ಒಂದು ಕಾಲದಲ್ಲಿ ಬೆಂಗಳೂರಿನಲ್ಲಿ 1 ಕೋಟಿಗೂ ಹೆಚ್ಚು ಮತದಾರರಿದ್ರೆ ಈಗ ಪರಿಷ್ಕರಣೆಯ ನಂತರ ಸುಮಾರು 47.15 ಲಕ್ಷಕ್ಕೂ ಹೆಚ್ಚು ಮತದಾರರ ಹೆಸರು ASDDO ಪಟ್ಟಿಯಲ್ಲಿ ಕಾಣಿಸಿಕೊಂಡಿವೆ ಅನ್ನೋ ಅಂಕಿ ಅಂಶ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಹಾಗಾದ್ರೆ ಇದರ ಅರ್ಥ ಏನು? ಈ ಮತದಾರರ ಹೆಸರುಗಳು ಅಂತಿಮವಾಗಿ ಮತದಾರರ ಪಟ್ಟಿಯಿಂದ ಹೊರಗುಳಿಯುತ್ತಾ ಅಥವಾ ದಾಖಲೆಗಳನ್ನು ಸಲ್ಲಿಸಿ ಮತ್ತೆ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಿಕೊಳ್ಳಬಹುದಾ? ಹಾಗೆ ಅತ್ಯಂತ ಮುಖ್ಯವಾಗಿ ಈ SIR ಪ್ರಕ್ರಿಯೆ ಜಿಬಿಎ ಚುನಾವಣೆಯ ಮೇಲೆ ನೇರ ಪರಿಣಾಮ ಬೀರ್ತಾ ಇದೆಯಾ? 5 ಪಾಲಿಕೆಗಳ ಬದಲು 2 ಅಥವಾ 3 ಪಾಲಿಕೆಗಳ ರಚನೆ ಬಗ್ಗೆ ಸರ್ಕಾರ ಏನಾದರೂ ಯೋಚನೆ ಮಾಡ್ತಾ ಇದೆಯಾ? ವಾರ್ಡ್ಗಳ ಮರುವಿಂಗಡಣೆ, ಮೀಸಲಾತಿ, ಮತದಾರರ ಮರು ಸೇರ್ಪಡೆ ಇವೆಲ್ಲವೂ ಚುನಾವಣೆಯನ್ನ ಮತ್ತೆ ಮುಂದೂಡೋದಕ್ಕೆ ಕಾರಣವಾಗ್ಬಿಡುತ್ತಾ? ಸೊ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಶ್ಲೇಷಣೆಯಲ್ಲಿ, ಹಾಗೆ SIR ಎಫೆಕ್ಟ್ನಿಂದ ಜಿಬಿಎ ಚುನಾವಣೆಗೆ ಎದುರಾಗಿರೋ ಸವಾಲುಗಳೇನು, ಚುನಾವಣೆ ನಡೆಯೋದಕ್ಕೆ ಇರೋ ಸಾಧ್ಯತೆ ಎಷ್ಟು, ಮುಂದೂಡಿಕೆಗೆ ಅವಕಾಶ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರವಾದ ವಿಶ್ಲೇಷಣೆ ಇದೆ. ಸೊ ಮೊದಲನೇ ಭಾಗವಾಗಿ ಬೆಂಗಳೂರಿನ ಮತದಾರರ ಪಟ್ಟಿಯಲ್ಲಿ ಏನಾಗಿದೆ ಅಂತ ನೋಡೋದಾದ್ರೆ, ಮೊದಲು SIRನಿಂದ ಬೆಂಗಳೂರಿನಲ್ಲಿ ಆಗಿರೋ ಬದಲಾವಣೆಯನ್ನ ಅರ್ಥ ಮಾಡ್ಕೋಬೇಕು. ಬೆಂಗಳೂರು ನಗರದ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು ಸುಮಾರು 1.03 ಕೋಟಿ ಮತದಾರರು ಇದ್ರು. ಆದರೆ SIR ಪ್ರಕ್ರಿಯೆ ನಂತರ 47.15 ಲಕ್ಷಕ್ಕೂ ಹೆಚ್ಚು ಮತದಾರರ ಹೆಸರುಗಳು ASDDO ಪಟ್ಟಿಗೆ ಸೇರಿದೆ. ಅಂದರೆ ಒಟ್ಟು ಮತದಾರರ ಸಂಖ್ಯೆಯ ಸುಮಾರು 45.39% ಜನ ಈ ವರ್ಗಕ್ಕೆ ಸೇರಿದ್ದಾರೆ. ಸರಳವಾಗಿ ಹೇಳೋದಾದ್ರೆ, ಬೆಂಗಳೂರು ನಗರದ ಮತದಾರರ ಪಟ್ಟಿಯಲ್ಲಿ ಇದ್ದಂಥ ಪ್ರತಿ ಇಬ್ಬರಲ್ಲಿ ಸುಮಾರು ಒಬ್ಬರ ಹೆಸರಿನ ಬಗ್ಗೆ ಈಗ ಪರಿಶೀಲನೆ ಅಥವಾ ಮರುಪರಿಶೀಲನೆಯ ಅಗತ್ಯ ಎದುರಾಗಿದೆ ಅನ್ನೋ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಇಲ್ಲಿ ಒಂದು ಪ್ರಮುಖ ವಿಚಾರವನ್ನ ಅರ್ಥ ಮಾಡ್ಕೋಬೇಕು. ASDDO ಪಟ್ಟಿಯಲ್ಲಿ ಹೆಸರು ಕಾಣಿಸ್ಕೊಂಡಿದೆ ಅನ್ನೋದಾದ್ರೆ ಆ ವ್ಯಕ್ತಿ ಅಂತಿಮವಾಗಿ ಮತದಾನದ ಹಕ್ಕನ್ನ ಕಳೆದುಕೊಂಡಿದ್ದಾರೆ ಅನ್ನೋ ಅರ್ಥ ಅಲ್ಲ. ಅರ್ಹ ಮತದಾರರು ಅಗತ್ಯ ದಾಖಲೆಗಳ ಜೊತೆಗೆ ಫಾರ್ಮ್ 6 ಸಲ್ಲಿಸಿ ತಮ್ಮ ಹೆಸರನ್ನ ಮರುಸೇರ್ಪಡೆ ಮಾಡಿಕೊಳ್ಳೋ ಅವಕಾಶ ಇದೆ. ಹೀಗಾಗಿ ಈಗ ಕಾಣಿಸ್ತಾ ಇರುವಂತ ಅಂಕಿ ಅಂಶವನ್ನ ಅಂತಿಮ ಮತದಾರರ ಪಟ್ಟಿ ಅಂತ ನೋಡಬಾರದು. ಆದರೆ ಜಿಬಿಎ ಚುನಾವಣೆಯ ದೃಷ್ಟಿಯಿಂದ ಇದು ಯಾಕೆ ದೊಡ್ಡ ಸಮಸ್ಯೆ ಅಂತ ಹೇಳೋದಾದ್ರೆ, ಅದೇ ಇವಾಗ ಪ್ರಮುಖವಾಗಿರೋ ಪ್ರಶ್ನೆ. SIR ಮತ್ತು ಜಿಬಿಎ ಚುನಾವಣೆಗೆ ಇರುವಂತ ನೇರ ಸಂಬಂಧ ಏನು ಅಂತ ಹೇಳೋದಾದ್ರೆ, ಈ ಚುನಾವಣೆಯನ್ನು ನಡೆಸಬೇಕು ಅಂದ್ರೆ ಮೊದಲು ಒಂದು ಸ್ಪಷ್ಟವಾದ ಮತದಾರರ ಪಟ್ಟಿ ಬೇಕು. ಯಾವ ವಾರ್ಡ್ನಲ್ಲಿ ಎಷ್ಟು ಮತದಾರರು, ಯಾವ ಪ್ರದೇಶ ಯಾವ ವಾರ್ಡ್ಗೆ ಸೇರಬೇಕು, ಯಾವ ಮತದಾರ ಯಾವ ಮತಗಟ್ಟೆಯಲ್ಲಿ ಮತ ಚಲಾಯಿಸಬೇಕು, ಇವೆಲ್ಲವೂ ಚುನಾವಣಾ ಪ್ರಕ್ರಿಯೆಯ ಮೂಲಭೂತ ಅಂಶಗಳಾಗಿರುತ್ತೆ. ಈಗ SIRನಿಂದ ಮತದಾರರ ಪಟ್ಟಿಯಲ್ಲಿ ದೊಡ್ಡ ಪ್ರಮಾಣದ ಬದಲಾವಣೆ ಆಗ್ತಾ ಇರೋ ಸಂದರ್ಭದಲ್ಲಿ ಚುನಾವಣಾ ಪ್ರಕ್ರಿಯೆ ಮೇಲೆ ಸಹಜವಾಗಿ ಪರಿಣಾಮ ಬೀರೋ ಸಾಧ್ಯತೆ ಇರುತ್ತಲ್ವಾ? ಇಲ್ಲಿ 2 ಸಾಧ್ಯತೆಗಳಿರುತ್ತೆ. ಮೊದಲನೇದು, ಮತದಾರರ ಮರುಸೇರ್ಪಡೆ ವೇಗವಾಗಿ ನಡೀಬಹುದು. ASDDO ಪಟ್ಟಿಗೆ ಸೇರಿದ ಅರ್ಹ ಮತದಾರರು ದಾಖಲೆಗಳನ್ನು ಸಲ್ಲಿಸಿ ತಮ್ಮ ಹೆಸರುಗಳನ್ನು ಮತ್ತೆ ಪಟ್ಟಿಗೆ ಸೇರಿಸಿಕೊಂಡ್ರೆ ಅಂತಿಮ ಮತದಾರರ ಸಂಖ್ಯೆ ಮತ್ತೆ ಜಾಸ್ತಿ ಆಗಬಹುದು. ಈ ಸಂದರ್ಭದಲ್ಲಿ SIR ಪ್ರಕ್ರಿಯೆ ಜಿಬಿಎ ಚುನಾವಣೆಯನ್ನ ತಡೆಯುವಷ್ಟು ದೊಡ್ಡ ಅಡ್ಡಿಯಾಗದೆ ಇರಬಹುದು. ಆದರೆ ಎರಡನೇ ಸಾಧ್ಯತೆ ಏನಂದ್ರೆ, ಮರು ಸೇರ್ಪಡೆ ಪ್ರಕ್ರಿಯೆ ದೀರ್ಘಾವಧಿಯಲ್ಲ ಆಗಬಹುದು ಅಂತ. ಆಗ ಅಂತಿಮ ಮತದಾರರ ಪಟ್ಟಿ ರೆಡಿ ಮಾಡುವುದಕ್ಕೆ ಹೆಚ್ಚುವರಿ ಸಮಯ ಬೇಕಾಗಬಹುದು. ಇದರ ಜೊತೆಗೆ ಸರ್ಕಾರ ಈಗ ಜಿಬಿಎ ರಚನೆಯನ್ನೇ ಬದಲಿಸೋದ್ರ ಬಗ್ಗೆ ಚಿಂತನೆ ನಡೆಸಿದ್ರೆ ಸಮಸ್ಯೆ ಮತ್ತಷ್ಟು ಸಂಕೀರ್ಣವಾಗುತ್ತೆ. ಯಾಕಂದ್ರೆ ಮತದಾರರ ಪಟ್ಟಿ ಮಾತ್ರ ಅಲ್ಲ, ಪಾಲಿಕೆಗಳ ಸಂಖ್ಯೆ, ವಾರ್ಡ್ಗಳ ಗಡಿ, ಮೀಸಲಾತಿ ಇವೆಲ್ಲವೂ ಬದಲಾಗೋ ಸಾಧ್ಯತೆ ಎದುರಾಗುತ್ತೆ. ಹೀಗಾಗಿ ಇಲ್ಲಿ SIR ಒಂದು ಕಾರಣ ಮಾತ್ರ. ಆದರೆ ಅದರ ಜೊತೆಗೆ ಜಿಬಿಎ ಆಡಳಿತಾತ್ಮಕ ಪುನರ್ರಚನೆ ಸೇರ್ಕೊಂಡ್ರೆ ಚುನಾವಣೆಯ ವೇಳಾಪಟ್ಟಿಯ ಮೇಲೆ ದೊಡ್ಡ ಪರಿಣಾಮ ಬೀರೋ ಸಾಧ್ಯತೆಯಂತೂ ಇದೆ. ಇನ್ನು ಬಿಜೆಪಿ ಕ್ಷೇತ್ರಗಳಲ್ಲಿ ಹೆಚ್ಚು ಪರಿಣಾಮ ಅನ್ನೋದ್ರ ಬಗ್ಗೆ ಸುದ್ದಿಯಾಗಿದೆ.
ಈ ವಿಷಯದಲ್ಲಿ ಒಂದು ರೀತಿ ರಾಜಕೀಯ ಆಯಾಮಕ್ಕೆ ಬಂದು ಮಾತನಾಡೋದಾದ್ರೆ, ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳ ಪೈಕಿ 15 ಕ್ಷೇತ್ರಗಳನ್ನ ಬಿಜೆಪಿ ಪ್ರತಿನಿಧಿಸ್ತಾ ಇದೆ. ಈ ಕ್ಷೇತ್ರಗಳಲ್ಲೇ ಸುಮಾರು 27 ಲಕ್ಷಕ್ಕೂ ಹೆಚ್ಚು ಮತದಾರರು ಎಎಸ್ಡಿಡಿಒ ಪಟ್ಟಿಗೆ ಸೇರಿದ್ದಾರೆ ಅನ್ನೋ ಅಂಕಿಅಂಶ ರಾಜಕೀಯ ಚರ್ಚೆಗೆ ಕಾರಣವಾಗ್ತಾ ಇದೆ. ಇದರಿಂದ ಸಹಜವಾಗಿ ಪ್ರಶ್ನೆ ಏಳುತ್ತೆ, ಎಸ್ಐಆರ್ನ ಪರಿಣಾಮ ರಾಜಕೀಯವಾಗಿ ಒಂದು ಪಕ್ಷದ ಪರ ಅಥವಾ ವಿರುದ್ಧವಾಗಿದೆಯಾ? ಇದು ಬಹಳ ಸೂಕ್ಷ್ಮವಾಗಿರೋ ಪ್ರಶ್ನೆ. ಒಂದು ಕ್ಷೇತ್ರದಲ್ಲಿ ಎಎಸ್ಡಿಡಿಒ ಪಟ್ಟಿಗೆ ಹೆಚ್ಚಿನ ಹೆಸರುಗಳು ಸೇರ್ಪಡೆಯಾಗಿದೆ ಅನ್ನೋದ್ರಿಂದಾನೇ ಅದರ ಹಿಂದೆ ರಾಜಕೀಯ ಉದ್ದೇಶ ಇದೆ ಅಂತ ನೇರವಾಗಿ ತೀರ್ಮಾನ ಮಾಡೋದಕ್ಕಾಗೋದಿಲ್ಲ. ಮತದಾರರ ಪಟ್ಟಿಯಲ್ಲಿನ ತಪ್ಪುಗಳು, ವಿಳಾಸ ಬದಲಾವಣೆ, ಸ್ಥಳಾಂತರ, ದಾಖಲೆಗಳ ಲಭ್ಯತೆ ಸೇರಿದ ಹಾಗೆ ಅನೇಕ ಕಾರಣಗಳು ಕೂಡ ಇರಬಹುದು. ಆದರೆ ರಾಜಕೀಯ ಪಕ್ಷಗಳು ಈ ಅಂಕಿಅಂಶವನ್ನ ತಮ್ಮದೇ ಆದ ಶೈಲಿಯಲ್ಲಿ ವಿಶ್ಲೇಷಣೆ ಮಾಡೋದು ಸಹಜ. ವಿಶೇಷವಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಸುಮಾರು 3.63 ಲಕ್ಷ ಮತದಾರರು ಎಎಸ್ಡಿಡಿಒ ಪಟ್ಟಿಗೆ ಸೇರಿದ್ದಾರೆ ಅನ್ನೋ ಅಂಕಿಅಂಶ ಗಮನ ಸೆಳೀತಾ ಇದೆ. ಇನ್ನೊಂದು ಕಡೆ ಶಿವಾಜಿನಗರದಲ್ಲಿ ಪರಿಣಾಮ ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈಗ ರಾಜಕೀಯ ಪಕ್ಷಗಳ ಗಮನ ಒಂದೇ ವಿಚಾರದ ಮೇಲೆ ಇರೋದು, ಅಂತಿಮವಾಗಿ ಎಷ್ಟು ಹೆಸರುಗಳು ಮತದಾರರ ಪಟ್ಟಿಗೆ ಮರಳುತ್ತವೆ ಅಂತ. ಅದೇ ನಿಜವಾದ ರಾಜಕೀಯ ಲೆಕ್ಕಾಚಾರವನ್ನ ನಿರ್ಧಾರ ಮಾಡುತ್ತೆ. ಇನ್ನು ಲೋಕಸಭಾ ಕ್ಷೇತ್ರವಾರು ಅಂಕಿಅಂಶ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನೋಡಿದ್ರೆ ಕೂಡ ಅಂಕಿಅಂಶ ಗಮನಾರ್ಹವಾಗಿದೆ. ಬೆಂಗಳೂರು ದಕ್ಷಿಣದಲ್ಲಿ ಸುಮಾರು 49.6%, ಬೆಂಗಳೂರು ಕೇಂದ್ರದಲ್ಲಿ ಸುಮಾರು 45.8%ನಷ್ಟು, ಬೆಂಗಳೂರು ಉತ್ತರದಲ್ಲಿ ಸುಮಾರು 45.3%ನಷ್ಟು, ಹಾಗೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಒಟ್ಟಾರೆ ಸುಮಾರು 42.9% ಅನ್ನೋ ಅಂಕಿಅಂಶವನ್ನ ಉಲ್ಲೇಖಿಸಲಾಗಿದೆ. ಅಂದ್ರೆ ಕೆಲವು ಪ್ರದೇಶಗಳಲ್ಲಿ ಮತದಾರರ ಪಟ್ಟಿಯಲ್ಲಿನ ಬದಲಾವಣೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಇಲ್ಲಿ ಮತ್ತೆ ಒಂದು ಅಂಶವನ್ನ ಸ್ಪಷ್ಟವಾಗಿ ಹೇಳಬೇಕು, ಎಎಸ್ಡಿಡಿಒ ಪಟ್ಟಿಯಲ್ಲಿರುವಂತಹ ಎಲ್ಲಾ ಹೆಸರುಗಳು ಅಂತಿಮವಾಗಿ ಮತದಾರರ ಪಟ್ಟಿಯಿಂದ ಹೊರಗುಳಿಯುತ್ತೆ ಅನ್ನೋದು ಕನ್ಫರ್ಮ್ ಅಲ್ಲ. ಅರ್ಹ ಮತದಾರರು ಮರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಬಹುದು. ಹೀಗಾಗಿ ಇಂದಿನ ಅಂಕಿಅಂಶ ಹಾಗೆ ಅಂತಿಮ ಮತದಾರರ ಪಟ್ಟಿಯ ಅಂಕಿ ಒಂದೇ ಆಗಿರಬೇಕು ಅನ್ನೋದೇನಿಲ್ಲ. ಆದರೆ ಜಿಬಿಎ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೆ ಈಗ ಎದುರಾಗಿರೋ ದೊಡ್ಡ ಸವಾಲು ಇದೆ. ಸೊ ಅಂತಿಮ ಮತದಾರರ ಪಟ್ಟಿಯನ್ನ ಯಾವಾಗ ರೆಡಿ ಮಾಡ್ಕೊಳ್ಬಹುದು ಅನ್ನೋದಾದ್ರೆ, ಈ ಜಿಬಿಎನ 5 ಪಾಲಿಕೆಗಳ ಭವಿಷ್ಯ ಏನು ಅಂತ ಹೇಳೋದಾದ್ರೆ, ಜಿಬಿಎ ವ್ಯವಸ್ಥೆ ಅಡಿ ಬೆಂಗಳೂರಿನಲ್ಲಿ 5 ನಗರ ಪಾಲಿಕೆಗಳನ್ನು ರಚಿಸೋ ಯೋಜನೆ ಇದೆ. ಆದರೆ ಎಸ್ಐಆರ್ನ ನಂತರ ಮತದಾರರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಕಮ್ಮಿಯಾಗೋ ಪರಿಸ್ಥಿತಿ ನಿರ್ಮಾಣವಾಗಿರೋ ಹಿನ್ನೆಲೆಯಲ್ಲಿ 5 ಪಾಲಿಕೆಗಳ ಬದಲಾಗಿ 2 ಅಥವಾ 3 ಪಾಲಿಕೆಗಳನ್ನು ರಚಿಸೋ ಚರ್ಚೆ ಕೂಡ ಮುನ್ನೆಲೆಗೆ ಬಂದಿದೆ. ಸೊ ಉತ್ತರ ಹಾಗೆ ದಕ್ಷಿಣ ಅಂತ 2 ಭಾಗಗಳಾಗಿ ವಿಭಜಿಸೋ ಸಾಧ್ಯತೆ ಕೂಡ ಇದೆ. ಅಥವಾ 2-3 ಪಾಲಿಕೆಗಳನ್ನು ರಚಿಸಿ ಪ್ರತಿ ಪಾಲಿಕೆಗೆ ನಿರ್ದಿಷ್ಟ ಸಂಖ್ಯೆಯ ವಾರ್ಡ್ಗಳನ್ನು ನೀಡೋ ಸಾಧ್ಯತೆ ಇದೆ. ಇವೆಲ್ಲವೂ ಈಗ ಚರ್ಚೆಯಲ್ಲಿರೋ ವಿಚಾರ. ಇಲ್ಲಿ ಸರ್ಕಾರಕ್ಕೆ ಮತ್ತೊಂದು ದೊಡ್ಡ ಪ್ರಶ್ನೆ ಇದೆ, ಹೊಸ ಪಾಲಿಕೆಗಳನ್ನು ರಚನೆ ಮಾಡಿದರೆ ವಾರ್ಡ್ಗಳ ಗಡಿ ಹೇಗೆ ನಿರ್ಧಾರ ಮಾಡಬೇಕು ಅಂತ. ವಾರ್ಡ್ಗಳ ಸಂಖ್ಯೆ ಎಷ್ಟು, ಯಾವ ಪ್ರದೇಶ ಯಾವ ವಾರ್ಡ್ಗೆ ಸೇರುತ್ತೆ, ಮೀಸಲಾತಿ ಹೇಗೆ, ಮಹಿಳಾ ಮೀಸಲಾತಿ ಹೇಗೆ, SC/ST ಮೀಸಲಾತಿ, ಇದೆಲ್ಲವನ್ನ ಹೊಸದಾಗಿ ನಿಗದಿಪಡಿಸೋ ಅಗತ್ಯ ಬರಬಹುದು. ಅಂದರೆ ಚುನಾವಣೆ ಅಂದರೆ ಕೇವಲ ಮತದಾರರ ಪಟ್ಟಿ ರೆಡಿ ಮಾಡೋದಲ್ಲ, ಪಾಲಿಕೆ ರಚನೆ, ವಾರ್ಡ್ ಮರುವಿಂಗಡಣೆ, ಮೀಸಲಾತಿ, ಅಂತಿಮ ಮತದಾರರ ಪಟ್ಟಿ, ಚುನಾವಣಾ ವೇಳಾಪಟ್ಟಿ, ಹೀಗೆ ಅನೇಕ ಹಂತಗಳಿರುತ್ತೆ. ಇದಕ್ಕಾಗಿಯೇ ಸರ್ಕಾರಕ್ಕೆ ಹೆಚ್ಚುವರಿ ಸಮಯ ಬೇಕಾಗಬಹುದು ಅನ್ನೋ ವಾದ ಕೂಡ ಕೇಳಿಬರ್ತಾ ಇದೆ. ಇಲ್ಲಿ ಮತ್ತೊಂದು ಪ್ರಮುಖ ಅಂಶ ಇದೆ, ಅದೇನಂದ್ರೆ ಬೆಂಗಳೂರು ನಗರ ಪಾಲಿಕೆಗಳ ಚುನಾವಣೆಯನ್ನ ದೀರ್ಘಕಾಲ ಮುಂದೂಡ್ತಾ ಇರೋ ಹಿನ್ನೆಲೆಯಲ್ಲಿ ಡಿಸೆಂಬರ್ ಅಂತ್ಯದ ಒಳಗಡೆ ಚುನಾವಣೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಗಡುವು ಕೊಟ್ಟಿದೆ ಅನ್ನೋದು ಈ ಸಂಪೂರ್ಣ ವಿಚಾರದಲ್ಲಿ ಬಹಳ ಮುಖ್ಯವಾಗಿರೋ ವಿಚಾರ. ಹೀಗಾಗಿ ಸರ್ಕಾರದ ಮುಂದೆ ಈಗ 2 ದಾರಿ ಇದೆ. ಒಂದು, ಗಡುವಿನ ಒಳಗಡೆ ಇರೋ ವ್ಯವಸ್ಥೆಯಲ್ಲೇ ಚುನಾವಣೆ ನಡೆಸೋದು. ಇನ್ನೊಂದು, ಹೊಸ ಪರಿಸ್ಥಿತಿಯನ್ನು ಸುಪ್ರೀಂ ಕೋರ್ಟ್ ಮುಂದೆ ವಿವರಿಸಿ ಹೆಚ್ಚುವರಿ ಸಮಯ ಕೇಳೋದು. ಸರ್ಕಾರ 2ನೇ ಆಯ್ಕೆಯನ್ನು ತೆಗೆದುಕೊಂಡ್ರೆ ಅದರ ಪ್ರಮುಖ ಕಾರಣಗಳಲ್ಲಿ ಒಂದಾಗಿ SIR ಮತ್ತು ಅದರ ನಂತರದ ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನು ಮುಂದಿಡೋ ಸಾಧ್ಯತೆ ಇದೆ. ಆದರೆ ಕೇವಲ SIR ನಡೆದಿದೆ ಅನ್ನೋದ್ರಿಂದಾನೇ ಚುನಾವಣೆ ಮುಂದೂಡೋ ಅವಕಾಶ ಸಿಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂತಿಮವಾಗಿ ನ್ಯಾಯಾಲಯ ಸರ್ಕಾರದ ಕಾರಣಗಳನ್ನು ಹೇಗೆ ಪರಿಗಣಿಸುತ್ತೆ ಅನ್ನೋದು ಕೂಡ ಮುಖ್ಯ. ಅದರಲ್ಲೂ ಮತದಾರರ ಪಟ್ಟಿ ಅಂತಿಮಗೊಳಿಸೋದು ಒಂದು ವಿಷಯ ಆದರೆ GBAನ ರಚನೆಯನ್ನೇ ಬದಲಾಯಿಸೋದು ಮತ್ತೊಂದು ವಿಷಯ ಆಗುತ್ತೆ. ಸೊ 2 ಪ್ರಕ್ರಿಯೆಗಳು ಒಂದೇ ಸಮಯದಲ್ಲಿ ನಡೆದರೆ ಸರ್ಕಾರದ ವಾದಕ್ಕೆ ಹೆಚ್ಚಿನ ಆಡಳಿತಾತ್ಮಕ ಅಂಶಗಳು ಸೇರ್ಪಡೆಯಾಗಬಹುದು. ಸೊ ಪರಿಸ್ಥಿತಿ ಹೀಗಿರಬೇಕಾದ್ರೆ ಚುನಾವಣೆ ನಡೆಯುತ್ತಾ ಇಲ್ವಾ ಅನ್ನೋ ಪ್ರಶ್ನೆ. ಉತ್ತರ ಏನಂದ್ರೆ ಈ ಕ್ಷಣದಲ್ಲಿ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ 3 ಪ್ರಮುಖ ಸನ್ನಿವೇಶಗಳನ್ನು ನೋಡಬಹುದು. ಎಎಸ್ಡಿಡಿಒ ಪಟ್ಟಿಯಲ್ಲಿರೋ ಅರ್ಹ ಮತದಾರರು ವೇಗವಾಗಿ ಮರುಸೇರ್ಪಡೆಯಾಗ್ತಾರೆ, ಅಂತಿಮ ಮತದಾರರ ಪಟ್ಟಿ ರೆಡಿ ಆಗುತ್ತೆ, 5 ಪಾಲಿಕೆಗಳ ರಚನೆ ಮುಂದುವರಿಯುತ್ತೆ,
ವಾರ್ಡ್ ಹಾಗೆ ಮೀಸಲಾತಿ ಪ್ರಕ್ರಿಯೆ ಕಂಪ್ಲೀಟ್ ಆಗುತ್ತೆ. ಆಗ ಡಿಸೆಂಬರ್ ಗಡುವಿನ ಒಳಗಡೆ ಚುನಾವಣೆ ನಡೆಸೋ ಸಾಧ್ಯತೆ ಉಳಿಯುತ್ತೆ ಅನ್ನುವಂಥದ್ದು. ಇನ್ನೊಂದು ಸನ್ನಿವೇಶ, ಮತದಾರರ ಮರು ಸೇರ್ಪಡೆ ಪ್ರಕ್ರಿಯೆ ದೀರ್ಘವಾಗುತ್ತೆ. ಅಂತಿಮ ಪಟ್ಟಿ ರೆಡಿಯಾಗೋದಕ್ಕೆ ಸಮಯ ಬೇಕಾಗುತ್ತೆ. ಆದರೆ ಪಾಲಿಕೆಗಳ ರಚನೆಯಲ್ಲಿ ದೊಡ್ಡ ಬದಲಾವಣೆ ಮಾಡೋದಿಲ್ಲ. ಈ ಸಂದರ್ಭದಲ್ಲಿ ಚುನಾವಣಾ ವೇಳಾಪಟ್ಟಿಯಲ್ಲಿ ವಿಳಂಬವಾಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಸನ್ನಿವೇಶ ಏನಂದ್ರೆ, ಇದು ಅತ್ಯಂತ ದೊಡ್ಡ ಬದಲಾವಣೆ ಆಗಬಹುದು. ಸರ್ಕಾರ 5 ಪಾಲಿಕೆಗಳ ಬದಲಿಗೆ 2 ಅಥವಾ 3 ಪಾಲಿಕೆಗಳನ್ನು ರಚಿಸೋದಕ್ಕೆ ನಿರ್ಧಾರ ಮಾಡುತ್ತೆ. ಆಗ ಹೊಸ ವಾರ್ಡ್ಗಳ ರಚನೆ, ಗಡಿ ನಿರ್ಧಾರ, ಮೀಸಲಾತಿ, ಅಂತಿಮ ಮತದಾರರ ಪಟ್ಟಿಯಂತಹ ಅನೇಕ ಪ್ರಕ್ರಿಯೆಗಳು ಮತ್ತೆ ಎದುರಾಗುತ್ತೆ. ಈ ಪರಿಸ್ಥಿತಿಯಲ್ಲಿ ಚುನಾವಣೆ ಮುಂದೂಡೋದಕ್ಕೆ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಹೆಚ್ಚುವರಿ ಸಮಯ ಕೇಳೋ ಚಾನ್ಸಸ್ ಕೂಡ ಇರುತ್ತೆ. ಹೀಗಾಗಿ ಇಡೀ ವಿಚಾರವನ್ನ ಒಂದೇ ಸಾಲಿನಲ್ಲಿ ಹೇಳಬೇಕು ಅಂದ್ರೆ, SIRನಿಂದ GBA ಚುನಾವಣೆ ನೇರವಾಗಿ ರದ್ದಾಗಿಲ್ಲ. ಆದರೆ SIRನಿಂದ ಉಂಟಾಗಿರೋ ಮತದಾರರ ಪಟ್ಟಿಯಲ್ಲಿನ ದೊಡ್ಡ ಪ್ರಮಾಣದ ಬದಲಾವಣೆ, ಅದರ ನಂತರ ನಡಿಬೇಕಾದ ಮರು ಸೇರ್ಪಡೆ ಪ್ರಕ್ರಿಯೆ ಹಾಗೆ GBAನ ಪಾಲಿಕೆ ರಚನೆಯಲ್ಲಾಗಬಹುದಾದ ಬದಲಾವಣೆಗಳು ಚುನಾವಣೆಯ ಸಮಯದ ಮೇಲೆ ಪರಿಣಾಮ ಬೀರೋ ಚಾನ್ಸಸ್ ಇದೆ. ಇದು ಕೇವಲ ಮತದಾರರ ಪಟ್ಟಿಯ ಸಮಸ್ಯೆ ಅಲ್ಲ, ಬೆಂಗಳೂರಿನ ಮುಂದಿನ ಸ್ಥಳೀಯ ಆಡಳಿತದ ಸ್ವರೂಪದ ಪ್ರಶ್ನೆ ಕೂಡ ಹೌದು. 5 ಪಾಲಿಕೆಗಳ, 2 ಪಾಲಿಕೆಗಳ ಅಥವಾ 3 ಪಾಲಿಕೆಗಳ, ಅಥವಾ ಈಗಿರೋ ವ್ಯವಸ್ಥೆಯಲ್ಲೇ ಚುನಾವಣೆನ? ಇದೆಲ್ಲದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾದ ಚಿತ್ರಣ ಸಿಗಬೇಕಾಗಿದೆ. ಒಂದು ಕಡೆ 47.15 ಲಕ್ಷಕ್ಕೂ ಹೆಚ್ಚು ಹೆಸರುಗಳು ASDDO ಪಟ್ಟಿಗೆ ಸೇರ್ಪಡೆಗೊಂಡಿರೋದು ಚರ್ಚೆಯ ಕೇಂದ್ರ ಬಿಂದು ಆಗಿದೆ. ಇನ್ನೊಂದು ಕಡೆ ಅರ್ಹ ಮತದಾರರಿಗೆ ಫಾರ್ಮ್ 6 ಮೂಲಕ ಮರು ಸೇರ್ಪಡೆಯ ಅವಕಾಶ ಇದೆ. ಮೂರನೇದು, ಸರ್ಕಾರದ ಮುಂದೆ GBA ಕಾಯ್ದೆ, ಪಾಲಿಕೆಗಳ ಪುನರ್ರಚನೆ, ವಾರ್ಡ್ ಮರುವಿಂಗಡಣೆ ಹಾಗೆ ಮೀಸಲಾತಿ ಅನ್ನುವಂಥ ದೊಡ್ಡ ಆಡಳಿತಾತ್ಮಕ ಪ್ರಕ್ರಿಯೆ ಇದೆ. ಇದೆಲ್ಲದರ ಮೇಲೆ ಸುಪ್ರೀಂ ಕೋರ್ಟ್ ನಿಗದಿಪಡಿಸಿರೋ ಡಿಸೆಂಬರ್ ಗಡುವು. ಹೀಗಾಗಿ ಮುಂದಿನ ಕೆಲವು ತಿಂಗಳುಗಳು ಬೆಂಗಳೂರಿನ ಸ್ಥಳೀಯ ರಾಜಕೀಯಕ್ಕೆ ಅತ್ಯಂತ ನಿರ್ಣಾಯಕ. SIR ಕೇವಲ ಮತದಾರರ ಪಟ್ಟಿಯನ್ನ ಬದಲಾಯಿಸುತ್ತಾ ಅಥವಾ ಬೆಂಗಳೂರಿನ ರಾಜಕೀಯ ನಕ್ಷೆಯನ್ನೇ ಬದಲಾಯಿಸುತ್ತಾ? GBA ಚುನಾವಣೆಯನ್ನ ಡಿಸೆಂಬರ್ ಒಳಗಡೆ ನಡೆಸೋದಕ್ಕೆ ಸರ್ಕಾರಕ್ಕೆ ಸಾಧ್ಯವಾಗುತ್ತಾ? SIR ಪಾಲಿಕೆಗಳ ಪುನರ್ರಚನೆ ಹಾಗೆ ವಾರ್ಡ್ ಮರುವಿಂಗಡಣೆ ಹೆಸರಲ್ಲಿ ಮತ್ತಷ್ಟು ಸಮಯ ಕೇಳೋದಕ್ಕೇನಾದರೂ ಆಗುತ್ತಾ? ಅಂತಿಮವಾಗಿ GBA ಚುನಾವಣೆ ನಡೆಯುತ್ತಾ ಅಥವಾ ಮತ್ತೆ ಮುಂದೂಡಿಕೆಯಾಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದ್ರೆ ಸ್ವಲ್ಪ ದಿನ ಕಾಯಲೇಬೇಕು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.